ನೀವು ಈ ಕಾರ್ಯಕ್ರಮಕ್ಕೆ ಬರುವಾಗ ನಾನು ಇಲ್ಲಿ ರೆಡಿ ಮಾಡ್ಕೊಳ್ಳೋಕೆ ಹೇಳ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ ಬೀರಾದರ್ ಸರ್ ಕಾರ್ ಬರುತ್ತೆ ಒಂದು ಸ್ವಲ್ಪ ಗೇಟೆಲ್ಲ ತೆಗೆದಿಟ್ಟಿರಿ ಅಂತೇಳಿ. ನಾನು BMW ಅಲ್ಲಿ ಬರ್ತಾರೋ ಅಥವಾ ಬೆನ್ಸ್ ಕಾರಲ್ಲಿ ಬರ್ತಾರೋ ಅಂತೇಳಿ ನೋಡ್ತಾ ಇದ್ದೆ. ನೀವು ನೋಡಿದ್ರೆ ಆಟೋದಲ್ಲಿ ಬಂದು ಇಳಿದ್ರಿ. ಇಲ್ಲ ಸರ್, ಏನಾಗುತ್ತೆ ಇಲ್ಲಿ ಪ್ರತಿಯೊಂದು ಸರ್ ಯಾವುದೇ ಒಂದು ಸಂಪತ್ತು, ಹೆಣ್ಣು ಹೊನ್ನು ಮಣ್ಣು ಯಾವುದೇ ಇರ್ಬೋದು, ನಮಗೆ ಲಭ್ಯ ಇರಬೇಕು. ಲಭ್ಯನ ಸಿಗಲ್ಲ ಸರ್ ಅದು. ಅಲ್ಲ, ಇವತ್ತು ಒಂದು ಸಿನಿಮಾ ಮಾಡಿ 2 ಸಿನಿಮಾ ಮಾಡಿದ್ರೆ ಕಾರಲ್ಲಿ ಅಡ್ಡಾಡೋದು, ಅವರ ಶೋಕಿ, ಅವರ ಬದುಕಿನ ಲೈಫ್ ಸ್ಟೈಲೇ ಚೇಂಜ್ ಮಾಡ್ಕೋತಾರೆ. ನೀವು 600 ಸಿನಿಮಾ ಮಾಡಿದ್ರೆ ಇವತ್ತು ಬಾಡಿಗೆ ಮನೇಲಿ ಇದ್ದೀರಾ, ಇಲ್ಲ ಆಟೋದಲ್ಲೇ ಓಡಾಡ್ತೀರಾ. ಮೊನ್ನೆ ಮೆಟ್ರೋದಲ್ಲಿ ಕೂಡ ಓಡಾಡಿದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಹೌದು ಸರ್, ಹೌದು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಸರ್, ಇದು ಜೀವನ ಇಷ್ಟೇ ಇದೆ ಅಂತ ಯಾರಿಗೆ ಗೊತ್ತಾಗುತ್ತೋ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಒಬ್ಬನೇ, ಅನೇಕರು ಅನುಭವಿಕರು ಏನಿರ್ತಾರಲ್ಲ, ಜೀವನ ಇಷ್ಟೇ ಇದೆ ಯಾಕೆ ಬೇಕು. ಈಗ ನಾವು ದೊಂದು ವೆಚ್ಚ ನಾವು ಖರ್ಚು ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ, ಅದನ್ನೇ ನಮ್ಮ ಅಪ್ಪ ಅಮ್ಮ ತಂಗಿ ಅಣ್ಣ ತಂಗಿ ಅವರು ಯೂಸ್ ಮಾಡ್ಬೋದಲ್ಲ. ದೇವಸ್ಥಾನ ಆಗ್ಬೋದು, ಯಾರೋ ಒಂದು ಹೇಳೋದು ಆಸೆಯ ದುಃಖಕ್ಕೆ ಮೂಲ. ಹೌದು ಸರ್, ಈಗ ನಮ್ಮ ಹತ್ರ ದೇವ್ರು ಕೊಟ್ಟಿದ್ದಾನೆ, ನಾನು ತಿನ್ನೋಕೆ ಅಧಿಕಾರ ಇಲ್ಲ. ಸರ್, ನಿಮ್ಗೆ ಯಾವತ್ತೂ ಅನಿಸೇ ಇಲ್ವಾ ನಾನು ವೈಭೋಗದ ಜೀವನ ಅಂದರೆ ರಾಜ್ನಂಗೆ ಮೆರಿಬೇಕು, ಕಾರಲ್ಲಿ ತಿರುಗಾಡಬೇಕು, ಸುತ್ತಬೇಕು, ಊರು ಅಂದರೆ ದಿಲ್ದಾರಾಗಿ ಇರಬೇಕು ಅನ್ನೋದು ಯಾವತ್ತು ಅನಿಸಿಲ್ವಾ? ಇಲ್ಲ ಸರ್, ನಮಗೆ ಏನಾಯ್ತಂದರೆ ನಾವು ಕಡು ಬಡವರು ಅಲ್ಲ, ಕಡು ಶ್ರೀಮಂತರು ಅಲ್ಲ. ಇದು ನಮಗೆ ಜೀವನ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸರ್. ಅಲ್ಲಿ ಊರಲ್ಲಿ ಸ್ವಲ್ಪ ಗೊತ್ತಾಗಿತ್ತು, ಆಮೇಲೆ ರಂಗಭೂಮಿಗೆ ಹೋದ್ಮೇಲೆ ಎಲ್ಲವೂ ಸಿಕ್ತು ಸರ್. ಅಲ್ಲಿ ಹಸಿವು ಅಂದರೆ ಏನು, ಜೀವನ ಅಂದರೆ ಏನು, ಪ್ರೀತಿ ಅಂದರೆ ಏನು, ನಂಬಿಕೆ ಅಂದರೆ ಏನು, ಸಮಯ ಅಂದರೆ ಏನು, ಜನ ಅಂದರೆ ಎಲ್ಲವೂ ಅಲ್ಲೇ ಸಿಕ್ತು. ನಮಗೇನಾಗಿದೆ, ಇದು ಇಷ್ಟೇ ಇದೆ ಜೀವನ, ಯಾಕೆ ತಲೆ ಕೆಡಿಸ್ಕೋಬೇಕು. ನಮ್ಮ ಹತ್ರ ಏನು ದುಡ್ಡು, ನಮ್ಮ ಹತ್ರ ದುಡ್ಡು ಬಂದಿದೆ, ಯಾರು ನಮ್ಮ ತಂಗಿ ಇರ್ತಾಳೆ, ಭಾವ ಇರ್ತಾರೆ, ಅಣ್ಣ ತಮ್ಮರು ಇರ್ತಾರೆ, ಯಾರು ನಮ್ಮ ಬೇಕಾದ್ರೂ ಸಹಾಯ ಮಾಡೋಣ, ಕೈಲಾದ್ದು ಅಷ್ಟಿಷ್ಟು ಅಂತ ಏನಲ್ಲ. ನಮ್ಮ ಶಕ್ತಿ ಎಷ್ಟು ಕೊಟ್ಟಿದೆ ದೇವರು ಅಷ್ಟು. ಅವಾಗ ಏನಾಗುತ್ತೆ, ಖುಷಿ ಅನ್ನೋದು ದುಡ್ಡು ಕೊಟ್ಟರೆ ಸಿಗೋದಲ್ಲ ಸರ್, ಖುಷಿ ನಾವೇ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ಶ್ರೀಮಂತಿಕೆ ಇದ್ದ ತಕ್ಷಣ ಖುಷಿ ಬರುತ್ತೆ ಅನ್ನೋದು ಸುಳ್ಳು, ಆರಾಮಾಗಿರ್ತೀನಿ ಅನ್ನೋ ಸುಳ್ಳು, ಎಂಜಾಯ್ ಮಾಡ್ತೀನಿ ಅನ್ನೋ ಸುಳ್ಳು. ಎಂಜಾಯ್ ಅಂದರೆ ಏನು ಸರ್? ದುಡ್ಡು ಇದ್ದ ತಕ್ಷಣ ಎಂಜಾಯ್ ಅಲ್ಲ, ದುಡ್ಡು ಇಲ್ಲ ಅಂದರೂ ಎಂಜಾಯ್ ಅಲ್ಲ. ಹೌದಾ? ಹೌದು. ಹೇಗೆ? ಈಗ ಒಂದು ನನ್ನ ಹತ್ರ ಏನೋ ಒಂದಿದೆ ಸರ್, ಈಗ ಯಾರೋ ನಮ್ಮ ಸ್ನೇಹಿತ ಬಡವ ಇರ್ತಾನೆ, ನಾವು ಒಟ್ಟಿಗೆ ಇದ್ದಿರ್ತೀವಿ, ಒಟ್ಟಿಗೆ ಏನಾಗಿ ಕೊಡಿಲ್ಲ, ತಗೋ ಇಟ್ಕೋ, ಖುಷಿ ಅಣ್ಣ ನಂಗೆ ಅದೊಂದು ಖುಷಿ. ನಮಗೆ ಅದು ಖುಷಿ ಎಲ್ಲಿದೆ ಅಂತ ಗೊತ್ತಾಗಲ್ಲ, ಬಟ್ ಖುಷಿ ನಾವೇ ಮಾಡ್ಕೋಬೇಕು. ಏನಿಲ್ಲ ಸರ್, ಹೇಳ್ತೀರಾ ಬಸವಣ್ಣವ್ರು ಒಂದು ಮಾತು ಹೇಳಿದ್ದಾರೆ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ನೀನು ಸಿರಿಮಂತಿಕೆ ಬಂದರೆ ಯಾರಿಗೂ ನೀನು ಇದು ಮಾಡಿ, ನೀನೇ ಒಯ್ದು ಕೊಡು. ಅವ್ನಿಗೆ ಊಟ ಇಲ್ಲ, ಊಟ ಕೊಡಿಸು. ಅವ್ನಿಗೆ ಕೇಳಲ್ಲ, ಸ್ವಾಭಿಮಾನಿ. ಕೇಳಿದ್ರೆ ನನ್ನ ಹತ್ರ ಊಟ ಕೇಳ್ದ ಅಂತ ಮಾತು ಹೇಳ್ದೆ, ಅದು ಒಂದು ಸ್ವಾಭಿಮಾನಿ. ಒಬ್ಬ ಮನುಷ್ಯನಿಗೆ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈ ಮಧ್ಯಾಹ್ನ 1 ಗಂಟೆ 1ರಿಂದ 3 ಗಂಟೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಕಂಡು ಹಿಡಿಯೋರಿಗೆ ಕಂಡು ಹಿಡಿಬೋದು. ಏನು ರೀ ಊಟ ಮಾಡಿ, ಇಲ್ಲ ಮಾಡಿಲ್ಲ, ಬನ್ನಿ ನೀವು ಬನ್ನಿ, ಯಾಕಂದ್ರೆ ಅವ್ನು ಏನಾರು ನೀವು ಬನ್ನಿ ಅಂತಾರೆ, ಅವನು ಗೊತ್ತಿರುತ್ತೆ ಅವ್ರಿಗೆ, ಉಳಿಕೆಯವ್ರಿಗೆ ಗೊತ್ತಾಗಲ್ಲ. ಇಲ್ಲ ಸರ್ ಊಟ ಮಾಡಿದ್ರೆ ಹೌದಾ ಅಂತಾರೆ, ಸುಮ್ಮನೆ ಇರ್ತಾನೆ. ಜ್ಞಾನಿ ಅನುಭವಿಗಳು ಏನು ಮಾಡ್ತಾರೆ, ಇಲ್ಲ ಊಟ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಹಂಗೆ ಸರ್, ಅದು ವಿಷಯ. ಅನುಭವ ಅನ್ನೋದು ಏನಿದಿಲ್ಲ ಸರ್, ಅದು ದುಡ್ಡು ಕೊಟ್ಟರು ಸಿಗೋದಲ್ಲ, ಪಡ್ಕೋಬೇಕು ನಾವು. ದೇವರು ನಮ್ಗೆ ಎಲ್ಲವೂ ಕೊಟ್ಟಿದ್ದಾನೆ. ಎಷ್ಟೋ ಎಷ್ಟೋ ಜೀವರಾಶಿಗಳಾದ ಮೇಲೆ ಮಾನವ ಜನ್ಮ ಸಿಗುತ್ತೆ. ಇದು ಭಾಳ ವಿಶೇಷವಾದ ಜನ್ಮ, ಇದು ಮಾನವ ಜನ್ಮ. ಬಟ್ ಇಲ್ಲಿ ದೇವರು ಏನು ಮಾಡಿದ್ರೆ ಎಲ್ಲವೂ ಕೊಟ್ಟಿದ್ದಾನೆ.